ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಈ ವಿಡಿಯೋ ಬಂದು ಲಾಸ್ಟ್ ಥರ್ಸ್ಡೇ ಕ್ಯಾಪ್ಚರ್ ಮಾಡಿರೋ ವೀಡಿಯೋಸ್ ಇರುತ್ತೆ ಇದರಲ್ಲಿ. ಸೊ ಥರ್ಸ್ಡೇ ಬಂದು ನಾನು ಈವ್ನಿಂಗ್ ಅಪ್ಪ ಮತ್ತು ನಾನು ಹರಿ ಎಲ್ಲರೂ ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ರೀಸನ್ ಏನಂದರೆ ನಮ್ಮ ಊರಲ್ಲಿ ಏನೋ ಜಾತ್ರೆ ಥರ ಊರಿನ ಹಬ್ಬ. ಸೊ ನಾವು ಅಲ್ಲೇ ಮನೆ ಕಟ್ಟಿದ್ದೀವಲ್ಲ, ಸೊ ಅದರಿಂದ ನಾವು ಕೂಡ ಹಬ್ಬನ ಮೊದಲನೇ ಬಾರಿ ಆಚರಿಸ್ತಿದ್ವಿ. ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ನಮ್ಮ ಅತ್ತೆನ ಎಲ್ಲರನ್ನೂ ಕರೆದಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಅತ್ತೆ ಬರೋದಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡು, ನಮ್ಮ ಡ್ಯಾಡಿ 3 ಜನ ಹೊರಟ್ವಿ. ಸೊ ಈವ್ನಿಂಗ್ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ, ಹಾಗೆ ರಾತ್ರಿ ಊಟಕ್ಕೆ ಹೋಟೆಲಲ್ಲಿ ಏನೋ ತಿನ್ನೋದು ಬೇಡ ಅಂತ ಹೇಳಿ ನಮ್ಮ ಡ್ಯಾಡಿಗೆ ಶುಗರ್ ಇದೆಯಲ್ಲ, ಸೊ ಅದರಿಂದ ನಾನೇ ರವೆ ರೊಟ್ಟಿ ಮಾಡಿ ಹಾಗೆ ಹಾಗಲಕಾಯಿ ಗ್ರೇವಿ ಥರ ಮಾಡಿಕೊಂಡು ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊಂಡಿದ್ದೆ. ಹಾಗೆ ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್, ಕಂಟಿನ್ಯೂಷನ್ ವ್ಲಾಗ್. ಸೊ ನಮ್ಮ ಊರಿಗೆ ಹೋಗಿ ತಲುಪಿದ್ವಿ. ಸೊ ನಮ್ಮ ತಾತ, ನಮ್ಮ ಮಾಮ ಎಲ್ಲರೂ ಬೆಳಗ್ಗೆನೇ ಬಂದಿದ್ದರು. ಸೊ ಎಲ್ಲನೂ ಇನ್ವೈಟ್ ಮಾಡಿದ್ರಲ್ಲ ನಮ್ಮ ಮಮ್ಮಿ, ಅದಕ್ಕೆ ಅವ್ರ ಚಿಕ್ಕಮ್ಮ, ಹೋಲ್ ಫ್ಯಾಮ್ಲಿ ಎಲ್ಲರೂ ಬಂದಿದ್ದರು. ನಮ್ಮ ಮಮ್ಮಿ ಅವ್ರ ಸೈಡ್ ಇರೋ ಫ್ಯಾಮ್ಲಿಯವ್ರು ಎಲ್ಲರೂ. ಸೊ ಇವರು ನನ್ನ ಸ್ವಂತ ಮಾವ, ನಮ್ಮ ಮಮ್ಮಿ ತಮ್ಮ. ಸೊ ಅವರೆಲ್ಲರೂ ಬಂದಿದ್ದರು. ಹಾಗೆ ನಮ್ಮ ಅಜ್ಜಿ, ತಾತ ಎಲ್ಲರೂ ಬಂದಿದ್ದರು. ನಮ್ಮ ತಾತಗೇ ಕುರಿ ಎಲ್ಲನೂ ಕಟ್ ಮಾಡೋಕ್ಕೆ ಬರೋದು. ಹಾಗೆ ನಾವು ಯಾವುದೇ ರೀತಿ ಬಲಿನ ಕೊಡ್ತಿಲ್ಲ, ನಮಗೆ ಅದು ಅಭ್ಯಾಸ ಇಲ್ಲ. ಸೊ ಇದೇ ಮೊದಲನೇ ಸಲ. ಸರಿ, ನಾವು ಒಂದು ಕೂಡ ಊಟ ಹಾಕ್ಸಿರ್ಲಿಲ್ಲ ಅಂತ ಹೇಳಿ ನಮ್ಮಮ್ಮ ಹೊಸ ಮನೆ ಕಟ್ಟಿದ ಮೇಲೆ ಒಂದು ನಾನ್ ವೆಜ್ ಊಟನೂ ಕೂಡ ಹಾಕಿರಲಿಲ್ಲ ಅಂತ ಹೇಳಿ ನಾನ್ ವೆಜ್ ಊಟಕ್ಕೆ ಕುರಿನ ತೊಗೊಂಡು ಬಂದು ಎಲ್ಲರನ್ನೂ ಇನ್ವೈಟ್ ಮಾಡಿದರು ಅಷ್ಟೇ. ಬಟ್ ಮಾಮೂಲಿ ಪೂಜೆ ಮಾಡೋ ಥರ ಮಾಡಿದ್ವಿ. ನಾವು ಯಾವುದೇ ರೀತಿ ನಾನ್ ವೆಜ್ ಎಲ್ಲನೂ ಕಟ್ ಮಾಡಿಬಿಟ್ಟು ಕುರಿ ಎಲ್ಲ ಬಲಿ ಕೊಡೋದು, ಹಾಗೆ ಕೋಳಿ ಎಲ್ಲ ಬಲಿ ಕೊಡೋದು, ಅದೆಲ್ಲ ನಾವು ಯಾವ ದೇವ್ರ ಹತ್ರನೂ ನಾವು ಅದನ್ನು ಕೇಳ್ಕೊಳ್ಳಲ್ಲ. ಸೊ ಬೇಕಿದ್ದರೆ ಏನಾದರೂ ಒಂದು ಸೀರೆನೋ ಒಂದಿಷ್ಟು ದುಡ್ಡು, 501 ರೂಪಾಯಿ ಆ ಥರ ಕಾಣಿಕೆ ಕಟ್ಕೊಂಡು ಇಟ್ಬಿಟ್ಟು ಬರ್ತೀವಿ ಅಷ್ಟೇ. ಸೊ ನೋಡಿ, ನನಗಂತೂ ಸಖತ್ ಬೇಜಾರಾಗ್ತಿತ್ತು. ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು, ತಿನ್ನೋವಾಗ ಚೆನ್ನಾಗಿರುತ್ತಾ ನೋಡು, ತಿನ್ನಲ್ವಾ ನೀನು ಅಂತ ಹೇಳ್ತಿದ್ರು. ಅದನ್ನು ನೋಡಿಬಿಟ್ಟು ತುಂಬ ಬೇಜಾರಾಯಿತು. ನೆನ್ನೆ ಹಿಂದೆ ಎಷ್ಟು ಚೆನ್ನಾಗಿ ಮೇಯ್ಕೊಂಡಿತ್ತು, ಇವಾಗ ನೋಡಿದ್ರೆ ಕುಯ್ದುಬಿಟ್ರಲ್ಲ ಅಂತ ಹೇಳಿ. ಹಾಗೆ ಆ ಬ್ಲಡ್ ಏನಿದೆ ಅದರಲ್ಲಿ ಬ್ಲಡ್ ಫ್ರೈ ಏನೋ ಮಾಡ್ತಾರಂತೆ. ನಾನಂತೂ ಯಾವತ್ತೂ ಮಟನ್ ಬ್ಲಡ್ ಫ್ರೈ ಯಾವತ್ತೂ ತಿಂದಿರಲಿಲ್ಲ. ಸೊ ನಮ್ಮ ಅತ್ತೆ ಬರಬೇಕಿತ್ತು. ನಮ್ಮ ಅತ್ತೆ ಎಲ್ಲನೂ ಚೆನ್ನಾಗಿ ಕುಕ್ ಮಾಡ್ತಾಯಿದ್ರು. ಹಾಗೆ ನಮ್ಮೂರಲ್ಲಿ ಮೊದಲೇ ಕರೆಂಟ್ ಇರಲ್ಲ ನೋಡಿ. ಸೊ ಅದಕ್ಕೋಸ್ಕರನೇ ಬೆಳಗ್ಗೆನೇ 9:30ಗೆ ಪವರ್ ಬರುತ್ತೆ. ಸೊ ಆ ಟೈಮಲ್ಲಿನೇ ಫುಲ್ ಎಲ್ಲನೂ ಕರೆಂಟಲ್ಲಿ ಎಲ್ಲನೂ ಪೇಸ್ಟ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಈರುಳ್ಳಿ ಪೇಸ್ಟು, ಕೋಕೋನಟ್ ಮತ್ತು ಗಸಗಸೆ ಎಲ್ಲನೂ ಹಾಕಿ, ಅದು ಚಕ್ಕೆ ಲವಂಗ ಎಲ್ಲನೂ ಪೌಡರ್ ಮಾಡಿ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಟಿದ್ವಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾವು ಈ ಥರ ದೊಡ್ಡ ಅಡುಗೆ ಮಾಡ್ತಾ ಇರೋದು. ಸೊ ಅದಕ್ಕೆ ಮೊಟ್ಟೆ, ಸೌತೆಕಾಯಿ, ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಎತ್ತಿಡ್ತಾಯಿದ್ದೆ. ಹಾಗೆ ಒಳಗಡೆ ಎಲ್ಲ ನಾನು ಎಲ್ಲನೂ ರುಬ್ಬಿ ಪೇಸ್ಟ್ ಮಾಡಿ ಎಲ್ಲ ಕೊಡ್ತಾಯಿದ್ದೆ. ಅವ್ರು ಆಚೆಗಡೆ ಎಲ್ಲರೂ ಅಡುಗೆ ಮಾಡ್ತಾಯಿದ್ರು. ಹಾಗೆ ತುಂಬಾ ಖುಷಿ ಆಗ್ತಾಯಿತ್ತು. ಇದೇ ಫಸ್ಟ್ ಟೈಮ್ ನಾವೆಲ್ಲರೂ ಗೆಟ್ ಟುಗೆದರ್ ಆಗಿ ಈ ರೀತಿ ಆಚೆಗಡೆ ಎಲ್ಲ ಕುಕ್ ಮಾಡ್ತಿರೋದು. ಆ್ಯಂಡ್ ನಮ್ಮ ಮಮ್ಮಿ ಹೊಸ ಮನೆ ಹತ್ರ ಬಂದು ಆಚೆಗಡೆ ಫುಲ್ಲು ಸ್ಪೇಷಿಯಸ್ ಆಗಿ ಜಾಗ ಇದೆಯಲ್ಲ, ಸೊ ಅದಕ್ಕೆ ಈ ರೀತಿ ಜಾಗದಲ್ಲಿ ಈ ರೀತಿ ಎಲ್ಲ ಮಾಡ್ತಿರೋದು ನನಗೂ ತುಂಬಾ ಹೊಸದು. ಅದಕ್ಕೆ ನಮ್ಮ ಮಮ್ಮಿಗೆ ಕೂಡ ನಾನು ಹೇಳ್ತಾಯಿದ್ದೆ, ನಾನು ಬಂದಾಗಲೂ ಏನು ಬೇಳೆ ನೀನು ಆಚೆನೇ ಅಡುಗೆ ಮಾಡಿಕೊಡು, ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ. ಹಾಗೆ ನಮ್ಮ ಮಮ್ಮಿ ಅವ್ರ ಮನೆ ಸುತ್ತಲೇ ಫುಲ್ಲು ಈ ನೀರು ಹರಿತಿರುತ್ತೆ. ಸೊ ಅಂದರೆ ಕಾವೇರಿ ನದಿದು ಪಕ್ಕದಲ್ಲೇ ಇರೋದು ಅವ್ರಿಗೆ. ನೀರು ಕೆರೆ ಏನಿದೆ ಅದು ಅಲ್ಲೇ ಇರೋದ್ರಿಂದ ಕವಲೆ ನೀರು ಅಂತ ಏನು ಹೇಳ್ತಾರೆ, ಅದು ಅಲ್ಲಿ ಬರ್ತಾ ಇರುತ್ತೆ. ಸೊ ಇಲ್ಲಿ ಮಟನ್ ಸಾಂಬಾರಿಗೆ ಎಲ್ಲನೂ ಕೂಡ ಮಟನ್ ಎಲ್ಲನೂ ಸಾಂಬಾರು ಮಾಡಿ ಎಲ್ಲರೂ ತಿಂದಿದ್ದಾಯಿತು. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ನಮ್ಮ ಮನೆಯಲ್ಲೇ ಮಲ್ಕೊಂಡಿದ್ದು. ಹಾಗೆ ಬೆಳಗ್ಗೆ ತಿಂಡಿಗೆ ಪಲಾವ್ನ ಮಾಡ್ಕೊಂಡು ತಿಂದ್ವಿ. ಸೊ ನಮ್ಮ ಮಮ್ಮಿ ಸುತ್ತಮುತ್ತ ಫುಲ್ಲು ಪ್ಲ್ಯಾಂಟ್ಸ್ ಎಲ್ಲ ಏನೇನು ಬೇಕೋ, ಹಾಗೆ ಇದು ತೊಗರಿ ಕಾಳು ಎಲ್ಲ ಬೆಳೆಸಿರೋದ್ರಿಂದ ಫ್ರೆಶ್ಶಾಗಿ ಹಸಿ ಕಾಳು ಎಲ್ಲ ಸಿಗ್ತಾಯಿತ್ತು. ಸೊ ನಮ್ಮ ಮಮ್ಮಿ ಯಾವುದೇ ರೀತಿ ಗೊಬ್ಬರ ಎಲ್ಲ ಏನೂ ಹಾಕಲ್ಲ. ಸೊ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದ್ರಿಂದ
ಎಲ್ಲ ಈ ರೀತಿ ತಗೊಂಡು ಬಂದ. ಹಾಗೆ ಹೂವು ಕೂಡ ಅಷ್ಟೇ, ನಮ್ಮ ಹತ್ರ ಹೂವು ಅಷ್ಟೊಂದು ಬಿಟ್ಟಿಲ್ಲ, ಇನ್ನು ಇವಾಗಲೇ ಚಿಕ್ಕ ಗಿಡ ಇರೋದು. ಹಾಗೆ ಇಲ್ಲಿ ನಮ್ಮ ಮಮ್ಮಿ ಮನೆ ಪಕ್ಕದಲ್ಲಿ ದಾಸವಾಳ ಗಿಡ ಇದೆ. ಸೊ ಅಲ್ಲಿಂದ ಅವ್ರ ಹತ್ರ ಕೇಳಿ ತೊಗೊಂಡು ಬಂದೆ, ನಂಗೆ ಇಷ್ಟ ಅಂತ ಹೇಳಿ. ನಂಗೆ ಈ ರೀತಿ ಫುಲ್ಲು ಬಿಡಿಯಾಗಿ ದೇವ್ರಿಗೆ ದೊಡ್ಡ ದೊಡ್ಡ ದಾಸವಾಳ ಹೂವು ಇಟ್ಟರೆ ತುಂಬ ಇಷ್ಟ ಆಗುತ್ತೆ. ಸೊ ಸಾಟರ್ಡೆ ಆಗಿರೋದ್ರಿಂದ ನಮ್ಮ ಡ್ಯಾಡಿ ಅವರೆಲ್ಲರೂ ಹೋದರು. ಹಾಗೆ ಆ ಕಡೆಯಿಂದ ನಾನು ನಮ್ಮ ಹಸ್ಬೆಂಡ್ನ ಡ್ರಾಪ್ ಮಾಡಿ ಬರೋಣ ಅಂತ ಹೋಗಿದ್ದು. ಬಟ್ ಅನ್ಪ್ಲ್ಯಾನ್ಡಾಗಿ ನಾವು ನಮ್ಮ ಚಿಕ್ಕಮ್ಮ ಮನೆಗೆ ಹೋದ್ವಿ. ಸೊ ಅಲ್ಲಿಂದ ನಾವೆಲ್ಲ ಹರಿಹರಕ್ಕೆ ಹೋಗ್ಬಿಟ್ಟು ಬರೋಣ, ಹೇಗಿದ್ರು ಬಂದಿದ್ದೀವಿ ಅಂತ ಹೇಳಿ. ಸೊ ಪೂಜೆನೂ ಮುಗಿಸಿ ಬೆಳಗ್ಗೆನೇ ಎದ್ದು ಬೆಳಗಿನ ಜಾವ ಒಂದು 4:30 ಹಂಗೆ ಎಲ್ಲರೂ ಮನೆ ಬಿಟ್ವಿ. ಸೊ 350 ಕಿಲೋಮೀಟರ್ಸ್ ಇರೋದ್ರಿಂದ ಬೆಳಗಿನ ಜಾವ 5:45 ಆ ಥರ ಬಿಟ್ಟಿದ್ದರಿಂದ ಬಟ್ ರೀಚ್ ಆಗಿದ್ದು ಅರೌಂಡ್ 2 o'clock. ಕಾರಲ್ಲಿ ಯಾಕಪ್ಪ ಹೋದ್ವಿ ಅಂತ ಅನಿಸ್ಬಿಡ್ತು. ಹಾಗೆ ಯಾವುದೋ ಒಂದು ಹೋಟೆಲ್ ಕೂಡ ಜಾಸ್ತಿ ಸಿಗ್ತಿರ್ಲಿಲ್ಲ. ಸೊ ನೋಡ್ತಾ ಲಾಸ್ಟಿಗೊಂದು ಹೋಟೆಲ್ ಸಿಕ್ತು. ಸೊ ಊಟ ಅಂತೂ ಚೆನ್ನಾಗಿತ್ತು. ಅಲ್ಲೇ ಹೋಗಿ ಎಲ್ಲರೂ ಅವ್ರಿಗೆ ಏನೇನು ಬೇಕೋ ಎಲ್ಲರೂ ಆರ್ಡರ್ ಮಾಡಿಕೊಂಡು ತಿಂದ್ವಿ. ಸೊ ಈ ಹೋಟೆಲಲ್ಲಿ ಇಡ್ಲಿನೂ ಚೆನ್ನಾಗಿತ್ತು, ಮಸಾಲೆ ದೋಸೆ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಸೊ ನಾವು ಬೆಳಗಿನ ಜಾವ ಅಷ್ಟೊತ್ತಿಗೆ ಹೋಗಿದ್ದರಿಂದ ಮೇ ಬಿ ಅಷ್ಟೊಂದು ಹೋಟೆಲ್ಸ್ ಎಲ್ಲ ಅಷ್ಟೊಂದು ಓಪನ್ ಇರಲಿಲ್ಲ. ಸೊ ನಾನು ಬಂದು ತಿಂಡಿ ಎಲ್ಲನೂ ನಾನು ತಿಂಡಿ ಪಲಾವ್ ತೊಗೊಂಡೆ. ಹಾಗೆ ನಮ್ಮ ಮಮ್ಮಿ ಬಂದು ಮಸಾಲೆ ದೋಸೆ ತೊಗೊಂಡ್ರು, ಹಾಗೆ ಉದ್ದಿನ ವಡೆ ತೊಗೊಂಡ್ರು. ನಾನು ನನ್ನ ತಂಗಿ ನಮ್ಮ ಚಿಕ್ಕಮ್ಮ ಬಂದು ಪಲಾವ್ ತೊಗೊಂಡ್ವಿ. ಸೊ ನಮ್ಮ ಡ್ಯಾಡಿ ಮತ್ತು ನಮ್ಮ ಹಸ್ಬೆಂಡ್ ಬಂದು ಪೂರಿ, ಮತ್ತು ನಮ್ಮ ಡ್ಯಾಡಿ ಎಲ್ಲೋದ್ರೂ ಇಡ್ಲಿನೇ ತಿನ್ನೋದು. ಸೊ ಅವ್ರು ಯಾವುದೇ ರೀತಿಯಲ್ಲೂ ಆಯಿಲಿ ಫುಡ್ ತಿನ್ನಲ್ಲ. ಅದನ್ನೇ ನೋಡ್ತಾ ಇರ್ತೀವಿ. ಬೇರೆ ಕಡೆ ಹೋದ್ರೂ ಅವರು ಯಾವುದೇ ರೀತಿ ಜಂಕ್ ಐಟಮ್ಸ್ನ ಅಷ್ಟೊಂದು ಇಷ್ಟಪಡಲ್ಲ. ಸೊ ಹಾಗೆ ನನಗೆ ಎಲ್ಲೋದ್ರೂ ಕೂಡ ಎಳ್ನೀರು ಕುಡಿಬೇಕಂತ ಆಸೆ ಆಗಿಬಿಡುತ್ತೆ. ಸೊ ಡೈಲಿ ಎಳ್ನೀರು ಕುಡಿದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾನೆ ರೀ. ಸೊ ಅದರಿಂದ ಹೋಗ್ತಾ ಸಖತ್ತಾಗಿರೋ ಎಳ್ನೀರು ಅವಾಗಷ್ಟೇ ಇಳಿಸಿದ್ರು ಅನಿಸುತ್ತೆ. ಸೊ ಎಳ್ನೀರು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ಅರೌಂಡ್ 2 o'clock ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆದ್ವಿ. ಹಾಗೆ ಅಲ್ಲಿನೇ ಫಸ್ಟು ಸ್ನಾನ ಮಾಡ್ಕೋಬೇಕಂತ ಹೇಳಿದ್ರು. ಸೊ ಎಲ್ಲರೂ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಾವು ಹೋಗಿದ್ದು ಅಜ್ಜಯ್ಯ ಸ್ವಾಮಿ ಟೆಂಪಲ್ಗೆ. ಸೊ ಇದು ಬಂದು ಹರಿಹರ ಹತ್ರ ಏನೋ ಉಕ್ಕಡಗಾರ್ತಿ ಅಂತ ಅದು ಊರ ಹೆಸರು. ಸೊ ಲೊಕೇಶನ್ ಹಾಕ್ಕೊಂಡು ಹೋದ್ವಿ. ತುಂಬಾ ದೂರ ಅಂತ ಅನಿಸ್ಬಿಡ್ತು. ಬಟ್ ಲಾಸ್ಟಿಗೆ ಹೋದ್ವಿ, ದರ್ಶನ ಎಲ್ಲ ಮಾಡಿಕೊಂಡು. ಹಾಗೆ ನಾವು ಅಲ್ಲಿಂದ ಬರೋ ಅಷ್ಟರೊಳಗಡೆ ಪ್ರಸಾದ ಎಲ್ಲ ಮುಗ್ದೋಗಿತ್ತು. ಸೊ ಅಲ್ಲೇ ಎಲ್ಲನೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಒಂದು ಅರೌಂಡ್ 4:30 ಹಂಗೆ ಹೊರಟ್ವಿ. ಅಲ್ಲಿಂದ ರಿಟರ್ನ್ ಬರೋ ಒಳಗಡೆ ನೈಟು 12:30 1 o'clock ಆಯಿತು ಕರೆಕ್ಟಾಗಿ ಮನೆಗೆ ರೀಚ್ ಆಗೋ ಅಷ್ಟರೊಳಗಡೆ. ಹಾಗೆ ಅಲ್ಲಿಂದ ಬರುವಾಗ ಅಲ್ಲೇ ಊಟ ಕೂಡ ಮಾಡ್ಕೊಂಡ್ವಿ. ನಾನು ನೂಡಲ್ಸ್ ತೊಗೊಂಡಿದ್ದೆ. ಹಾಗೆ ನಾವು ಬರೋದು ತುಂಬಾ ಟೈಮ್ ಆಗಿದ್ದರಿಂದ ಆಲ್ಮೋಸ್ಟ್ ಅರೌಂಡ್ 12 o'clockಲ್ಲಿ ಹೋಟೆಲ್ ಕ್ಲೋಸಿಂಗ್ ಟೈಮ್. ಸೊ ಇಷ್ಟೇ ಸಿಕ್ಕಿದ್ದು. ನೂಡಲ್ಸ್ ಮತ್ತು ಎಗ್ ಫ್ರೈಡ್ ರೈಸ್ ಇದೆ ಅಂತ ವೆಜ್ ಫ್ರೈಡ್ ರೈಸ್ ಇದೆ ಅಂತ ಹೇಳಿದ್ರು. ಸೊ ಅದು ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಮ್ಮ ಮನೆಗೆ ಬಂದು ಅಲ್ಲಿಂದ ನೆಕ್ಸ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಹಾಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.